ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆನಾ? ತಮ್ಮೇಲೆ ನೋಡ್ದಂಗೆ ಗೊತ್ತಾಗಿರ್ಬೋದು, ಇವತ್ತೇನೋ ಶ್ವೇತಾ ಬೇರೆ ಏನೋ ಕಂಟೆಂಟ್ ತೊಗೊಂಬಂದಿದ್ದಾಳಲ್ಲ, ಏನು ಹೇಳ್ತಿದ್ದಾಳೆ ಅಂತನಾ? ಹೌದು, ಈ ಥರ ನನಗೂ ಕೂಡ ಅನಿಸಿದೆ, ನಿಮಗೂ ಕೂಡ ಅನಿಸಿದೆ ಅಂತ ಹೇಳಿ ಗೊತ್ತು. ಅನಿಸಿಲ್ಲ ಅಂತ ಯಾರು ಅನ್ನೋದಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಕೂಡ ಒಂದಲ್ಲ ಒಂದು ಸರಿ ಈ ರೀತಿ ಮನಸ್ಸಿಗೆ ಅನಿಸಿರುತ್ತೆ. ನನಗೂ ಕೂಡ ಒಂದು ಸರಿ ಅಲ್ಲ, ಸುಮಾರಷ್ಟು ಕೂಡ ಅನಿಸಿದೆ. ಸರಿ, ಓಕೆನಾ? ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಯಾಕಪ್ಪ ಅಂತ ಹೇಳಿದರೆ, ಕೆಲವೊಂದು ನಾನು ಏನೇನೋ ಹೇಳ್ತಾ ಇರ್ತೀನಿ ನಡುವೆ. ಆದರೆ ನಾನು ಹೆಂಗೆ ಅಂದರೆ, ಒಂದು ಏನೋ ವಿಚಾರದ ಬಗ್ಗೆ ಹೇಳಕ್ಕೆ ನಿಮ್ಗೆ ಹೊರಟಿದ್ದೀನಿ ಅಂತ ಹೇಳಿದರೆ, ಕೆಲವೊಂದು ಸತಿ ಮರ್ತೋಗುತ್ತೆ ಅಂತ ಪಾಯಿಂಟ್ ಬರ್ಕೋತೀನಿ. ಕೆಲವೊಂದು ಸತಿ ಮಧ್ಯ ಅದು ನೆನ್ಪು ಬಂದುಬಿಡುತ್ತೆ, ಅದನ್ನು ನಾನು ಹೇಳ್ಬಿಡ್ತೀನಿ. ಸೊ ಅದು ನಿಮ್ಗೆ ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಅಷ್ಟೇ, ಸ್ಕಿಪ್ ಮಾಡಬೇಡಿ ಅಂತಲೂ ಕೂಡ ಹೇಳ್ತೀನಿ. ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಏನಾದರೂ ನಡುವೆ ನೆನಪಾಗುತ್ತಲ್ಲ, ಹೇಳ್ತೀನಲ್ಲ, ನಿಮಗೂ ಯೂಸ್ ಆಗಲಿ ಅಂತ ಅಷ್ಟೇ. ನಾನು ಬೆಳೆಯೋದ್ರ ಜೊತೆ ಯೂಟ್ಯೂಬಲ್ಲಿ ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ತಮ್ಮೇಲೆ ನೋಡಿದ್ರಲ್ವಾ ಯಾವ ವಿಚಾರ ಮಾತಾಡ್ತೀನಿ ಅಂತ? ಹೌದು, ಎಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ಎಷ್ಟು ಇಷ್ಟಪಟ್ಟು ಮಾಡ್ತೀನಿ, ಎಷ್ಟು ಎಫರ್ಟ್ ಹಾಕಿ ಮಾಡ್ತೀನಿ, ಆದ್ರೂ ಕೂಡ ವ್ಯೂಸೇ ಬರ್ತಾ ಇಲ್ಲ ನನ್ನ ವಿಡಿಯೋಗೆ. ಬಿಟ್ಬಿಡೋಣಪ್ಪ, ಸಾಕು, ಈ ಯೂಟ್ಯೂಬ್ ಸಾವಾಸನೆ ಸಾಕು. ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ರು ಕೂಡ ವ್ಯೂಸೇ ಬರ್ತಾ ಇಲ್ಲ. ಅನಿಸಿದೆನಾ? ನಂಗಂತೂ ನಿಜ ಅನಿಸಿದೆ, ನಾನು ಪ್ರಾಂಪ್ಟಾಗಿ ಒಪ್ಕೋತೀನಿ ಅಲ್ವಾ. ಎಷ್ಟೊಂದು ಸತಿ ಅನಿಸಿದೆ, ಬಿಟ್ಟಿದ್ದೀನಿ, ಬೇಡವೇ ಬೇಡ ಅನ್ನೋ ಡಿಸೈಡ್ ಬಂದಿದ್ದೀನಿ. ಆದರೂ ನನಗೆ ನಾನೇ ಮೋಟಿವೇಶನ್ ತಗೊಂಡಿದ್ದೀನಿ. ಯಾಕಂದರೆ ಒಂದು ಸಕ್ಸಸ್ ಅಂತ ಕಾಣಬೇಕು ಅಂದರೆ ಮನುಷ್ಯನಿಗೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತೀವಿ, ಆದರೂ ನಮ್ಮ ಲೈಫ್ ಸಕ್ಸಸ್ಸೇ ಕಾಣೋದಿಲ್ಲ. ಕೆಲವೊಬ್ಬರಿಗೆ ದೇವರು ಪರೀಕ್ಷೆ ಮಾಡಿ ನೋಡ್ತಾನೆ, ತಡವಾಗಿ ಕೊಟ್ಟರು ಒಳ್ಳೆಯದನ್ನೇ ಕೊಡಬೇಕು ಅಂತ ದೇವ್ರಿಗೆ ಆಸೆ ಇರುತ್ತೆ. ಆಗಾಗಷ್ಟೇ ಎಲ್ಲದನ್ನು ನಿಧಾನ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಬೇಗ ಕೊಟ್ಬಿಡ್ತಾನೆ, ಆಮೇಲೆ ಬೇಗ ಇಸ್ಕೊಂಡ್ಬಿಡ್ತಾನೆ. ಅವ್ರಿಗೆ ಇನ್ನೊಂದು ಥರ ಪ್ರಾಬ್ಲಮ್ಮು ಅಲ್ವಾ. ಎಲ್ಲಾನು ಅಷ್ಟೇ, ಜೀವನನೇ ಅಷ್ಟೇ ರೀ. ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ನಾವು ಹೋಗೋದಕ್ಕೆ ಜೀವನ. ಪ್ರಾಬ್ಲಮ್ ಇಲ್ದೇ ಜೀವನನೇ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ದೇ ಜೀವನನೇ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಒಂದು ಪ್ರಾಬ್ಲಮ್ ಆದಾಗ ನನ್ನ ಒಂದೆರಡು ಏನೋ ಪಾಯಿಂಟ್ ಬಂದಿದ್ದೀನಿ. ಇದನ್ನು ಯಾಕೆ ಎಕ್ಸ್ಪೆಷಲಿ ಹೇಳಬೇಕು ಅಂತ ಅಂದರೆ, ಸೊ ಯೂಟ್ಯೂಬ್ ನೋಡ್ಬೇಕಾದ್ರೆ ಸುಮಾರಷ್ಟು ಕೆಲವೊಬ್ರದ್ದು ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀನಿ. ನಾನು ನೋಡೋದು ಹೊಸ ಯೂಟ್ಯೂಬರ್ಸ್ ಆಗಿ ಯಾವುದೇ ಒಂದು ನೋಡ್ತಾ ಇರ್ತೀನಿ. ಆವಾಗ ಅವ್ರು ಮಾತಲ್ಲಿ ಬರೋದು, ಅಯ್ಯೋ ಬಿಡ್ರಿ ಸಿಸ್ಟರ್, ನಾನು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆಡಿಯೋ ಚೆನ್ನಾಗಿರುತ್ತೆ, ವಿಡಿಯೋ ಚೆನ್ನಾಗಿರುತ್ತೆ, ಎಷ್ಟು ಎಫರ್ಟ್ ಹಾಕ್ತೀನಿ, ಮಾಡೋ ಕೆಲಸ ಬಿಟ್ಟು ಕೂಡ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಆದರೂ ಯೂಸೇ ಬರಲ್ಲ ಸಿಸ್ಟರ್, ಬಿಟ್ಟುಬಿಡೋಣ ಅನ್ಸ್ಬಿಟ್ಟತಿ ಅಂತಾರೆ. ದಯವಿಟ್ಟು ನಾನು ಹೇಳೋದೇನು ಗೊತ್ತಾ, ಬಿಡಬೇಡಿ. ಯಾಕೆ ಬಿಡಬೇಡಿ? ಸೊ ಅನ್ನೋ ಯೋಚನೆ ಮಾಡಿದರೆ ದಯವಿಟ್ಟು ಇವತ್ತೇ ಅದನ್ನು ಮೈಂಡಿಂದ ತೆಗೆದಾಕ್ಬಿಡಿ. ನಾನು ಕೂಡ ಆ ತಪ್ಪು ಮಾಡಿದ್ದೀನಿ, ನೀವು ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ವ್ಯೂಸ್ ಬರಲಿಲ್ಲ ಅಂದರೆ ಮೀನ್ಸ್ ಕೆಲವೊಬ್ರು ಅನ್ಕೋತಾರೆ, ಅಯ್ಯೋ ನಾನು ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ಏನೋ ನನ್ನಲ್ಲಿ ಯಾವುದೋ ಒಂದು ಕಂಟೆಂಟ್ ಕೊಡೋದಾಗಿರ್ಬೋದು, ನಾನೇ ಚೆನ್ನಾಗಿಲ್ವೇನೋ, ವಿಡಿಯೋನೇ ಚೆನ್ನಾಗಿಲ್ವೇನೋ, ನನಗೆ ವಿಡಿಯೋ ಬರಲ್ವೇನೋ, ನನಗೆ ಏನೋ ಕ್ರಿಯೇಟಿವಿಟಿ ಚೆನ್ನಾಗಿಲ್ವೇನೋ, ಬರಲ್ಲೇನೋ, ನನಗೆ ಕ್ರಿಯೇಟಿವಿಟಿ ಇಲ್ವೇನೋ ಅಂತ ಅನ್ಕೋತಾರೆ. ಸೊ ಆ ರೀತಿ ಅನ್ಕೋಬೇಡಿ. ಯಾಕಂದರೆ ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕ್ರಿಯೇಟಿವಿಟಿ ಇರುತ್ತೆ. ಏನಂದರೆ, ಒಬ್ಬರಿಗೆ ಅಡುಗೆ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಒಬ್ಬರಿಗೆ ಡ್ರೆಸ್ ಮಾಡ್ಕೊಳೋದ್ರಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಒಬ್ಬರಿಗೆ ಮಾತಾಡೋದ್ರಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಒಬ್ಬರಲ್ಲಿ ಕ್ರಾಫ್ಟ್ ಬಗ್ಗೆ ಕ್ರಿಯೇಟಿವಿಟಿ ಇರುತ್ತೆ, ಒಬ್ಬರಲ್ಲಿ ಸ್ಟಿಚಿಂಗ್ ಆಗಿರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲರಿಗೂ ಒಂದೇ ರೀತಿ ಕ್ರಿಯೇಟಿವಿಟಿ, ಒಂದೇ ರೀತಿ ಆಸಕ್ತಿ, ಒಂದೇ ರೀತಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ, ಪ್ರತಿಯೊಂದು ವ್ಯಕ್ತಿಯಲ್ಲಿ ದೇವರು ಸೃಷ್ಟಿ ಮಾಡಬೇಕಾದ್ರೇ ಅವ್ರದ್ದೇ ಆದಂತಹ ಒಂದು ಕ್ರಿಯೇಟಿವಿಟಿನ ಅವರಿಗೆ ಫಿಕ್ಸ್ ಮಾಡಿಬಿಟ್ಟು ಜನ್ಮ ಭೂಮಿಗೆ ಕಳಿಸಿರ್ತಾನೆ ನಮ್ಮನ್ನು. ಸೊ ಕೆಲವೊಬ್ಬರು ಅದನ್ನು ಯೂಸ್ ಮಾಡ್ಕೊಂತಾರೆ, ಕೆಲವೊಬ್ಬರು ಆ ಕ್ರಿಯೇಟಿವಿಟಿ ಏನಿದೆ ನಮ್ಮ ಹತ್ರ ಅನ್ನೋದನ್ನೇ ಅವರಿಗೆ ತೋರಿಸೋದಕ್ಕೆ ಆಗೋದಿಲ್ಲ, ಅವಕಾಶಗಳು ಇರೋದಿಲ್ಲ ಅನ್ನೋದಕ್ಕಿಂತ ಅವರು ಅದಕ್ಕೆ ಪ್ರಯತ್ನ ಮಾಡಿರಲ್ಲ. ಸೊ ನಾನು ಹೇಳೋದೇನಿಷ್ಟು ಗೊತ್ತಾ, ನೀವು ಒಂದೇ ಒಂದು ಸಾತಿ ಕೂತ್ಕೊಂಡು ಸೊ ಕಣ್ಮುಚ್ಚಿ, ನಾನು ಹೇಳೋದಿಷ್ಟೇ, ಕಣ್ಮುಚ್ಚಿ ಒಂದು ಪ್ರಶಾಂತವಾಗಿ ನಾವೇನೇ ಡಿಸೈಡ್ ಮಾಡಬೇಕು ಅಂದರೆ ಒಂದು ಪ್ರಶಾಂತವಾಗಿ ನಮ್ಮದೇ ನಿರ್ಧಾರ ತಗೋಬೇಕು. ಜೀವನ ನಮ್ಮದು, ಕೆಲಸ ನಾವು ಮಾಡ್ತಿದ್ದೀವಿ, ಹಾರ್ಡ್ ವರ್ಕ್ ನಾವು ಮಾಡ್ತಿದ್ದೀವಿ ಅಂದರೆ ನಿರ್ಧಾರನೂ ಕೂಡ ನಾವೇ ತಗೋಬೇಕು. ಹಾಗಂತ ಸಿಕ್ ನಿರ್ಧಾರ ತಗೊಳೋದಾಗಿರ್ಬೋದು, ಯಾರೋ ಏನೋ ಒಳ್ಳೇದು ಹೇಳಿದ್ರೆ ಇಲ್ಲ ನಾನು ಅದು ಕೇಳಲ್ಲ, ನನ್ನ ಇಷ್ಟ, ನನ್ನ ಲೈಫ್, ನನ್ನ ಇಷ್ಟ, ನಾನು ಇರೋದೇ ಹಿಂಗೆ, ಆ ಥರ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಏನೋ ಒಂದು ಸಕ್ಸಸ್ ಕಾಣೋದಕ್ಕೆ ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ
ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದು ತಪ್ಪೋ ಸರಿನೋ ನನ್ನನ್ನು ನಾನು ಏನು ಮಾಡ್ಬೋದು ಅನ್ನೋದನ್ನು ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತ ನಿಮಗೆ ಕ್ರಿಯೇಟಿವಿಟಿಗೆ ಯಾವತ್ತೂ ಸೋಲಾಗಲ್ಲ. ಆದರೆ ನಾನು ಹೇಳೋದೇನು, ಟೈಮ್ ಬೇಕಷ್ಟೆ. ನಾವು ಅವಕಾಶಕ್ಕೋಸ್ಕರ ಕಾಯಬೇಕು, ಸಮಯಕ್ಕೋಸ್ಕರ ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ನಾವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಯೂಟ್ಯೂಬಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ತಾಳ್ಮೆ ತುಂಬಾ ಮುಖ್ಯ. ಕ್ರಿಯೇಟಿವಿಟಿ ಇಲ್ಲ ಅಂತಲ್ಲ, ಕ್ರಿಯೇಟಿವಿಟಿ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋದನ್ನ ಇವತ್ತು ಈ ರೀತಿ ಕ್ರಿಯೇಟಿವ್ ಆಗಿ ಮಾಡಿದರೆ ನಾಳೆ ಇನ್ನೊಂದು ಏನೋ ಥರ ಕ್ರಿಯೇಟಿವಿಟಿ ಮಾಡಿ. ಕ್ರಿಯೇಟಿವಿಟಿ ನೀವು ಮಾಡ್ತಾ ಮಾಡ್ತಾ ಹೋಗಿ ಒಂದಲ್ಲ ಒಂದು ದಿನ ಸಕ್ಸಸ್ ಕಾಣ್ತೀರಾ. ಬಟ್ ಸಮಾಧಾನವಾಗಿ ಕಾಣಿ, ಯಾವತ್ತೂ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ, ಒಳ್ಳೆಯದೇ ಆಗುತ್ತೆ. ಕೃಷ್ಣನ ಒಂದು ಸಂದೇಶ ಆ ಟೈಮ್ನ ಕೇಳಿಬಿಡಿ. ಕೃಷ್ಣ ಏನು ಹೇಳ್ತಾನೆ, ಕೃಷ್ಣನ ಒಂದು ಸಂದೇಶಗಳಿದಾವೆ, ಅವು ನಮ್ಮ ಜೀವನನ ಉದ್ಧಾರ ಮಾಡ್ತವೆ. ಏನಪ್ಪ ಇವಳೇನೋ ಹೇಳ್ತಾನೆ ಇಲ್ಲಿ ಕೃಷ್ಣ, ಖಂಡಿತ ಇಲ್ಲ. ಕೃಷ್ಣ ಹೇಳಿರೋದೆ ನಮ್ಮ ಜೀವನದ ಕೆಲವೊಂದು ಪಾಠಗಳನ್ನ ಕಲಿಬೇಕು ಅಂತೇಳಿ ಆ ಪಾಠಗಳನ್ನ ಕಲಿಯೋದು. ಇನ್ನು ಪ್ರತಿಯೊಬ್ರು ಕೂಡ 0 ಇನ್ವೆಸ್ಟ್ಮೆಂಟಿಂದನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರಲ್ವಾ, ಮತ್ತೆ ಯಾಕೆ ಡಿಮೋಟಿವೇಟ್ ಆಗಬೇಕು, ಮತ್ತೆ ಯಾಕೆ ಬೇಜಾರಾಗಬೇಕು? ನಾನಾದ್ರೂ ಅಷ್ಟೇ. ಸೊ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಅಯ್ಯೋ ಇದಕ್ಕೋಸ್ಕರ ಒಂದು ಹೊಸ ಫೋನ್ ತೊಗೋಬೇಕು, ನಾನು ತೊಗೊಂಡಿಲ್ಲ. ಸೊ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ, ಅಡುಗೆ ಸಾಮಾನು ಬೇರೆ ತಗೋಬೇಕು, ಸೊ ನಾನು ತೊಗೊಂಡಿಲ್ಲ. ಸೊ ನಾನು ಯೂಟ್ಯೂಬ್ ಮಾಡಬೇಕು, ನನ್ನ ಡ್ರೆಸ್ಗೋಸ್ಕರ, ಮೇಕಪ್ಗೋಸ್ಕರ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಖಂಡಿತ ಇಲ್ಲ. ಡ್ರೆಸ್ ತಗೋಬೇಕು, ಇಲ್ಲ. ನಾನು ಯಾವುದೇ ರೀತಿ ಇನ್ವೆಸ್ಟೇ ಮಾಡಿಲ್ಲ. ನಾನು ಇನ್ವೆಸ್ಟೇ ಮಾಡಿಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಲ್ವಾ? ಒಂದು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಇನ್ವೆಸ್ಟ್ ಮಾಡಬೇಕು. ಆದರೆ ನಾವು ಯೂಟ್ಯೂಬು ಇನ್ವೆಸ್ಟೇ ಇಲ್ಲದೆ ಮಾಡುವಂತಹ ಒಂದು ಕ್ರಿಯೇಟಿವ್ ಆಗಿ ನಾವು ದುಡಿಯೋಕ್ಕೆ ಒಂದು ಇರುವಂಥ ಒಂದು ಪ್ಲೇಸು, ಕ್ಷೇತ್ರ ಅಂತ ಹೇಳಿದರೆ ಯೂಟ್ಯೂಬು. ಇಲ್ಲಿ ಯಾರು ಏನು ಇನ್ವೆಸ್ಟ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಯೂಟ್ಯೂಬ್ಗೆ. ಸೊ ನನ್ನ ಹತ್ರ ಪ್ರತಿಯೊಬ್ಬರ ಹತ್ರ ಫೋನ್ ಇದ್ದೇ ಇರುತ್ತಲ್ವಾ? ಫೋನ್ ಇಲ್ದಂಗೆ ಯಾರು ಇಲ್ಲ ಇವತ್ತಿನ ಟೈಮಲ್ಲಿ. ಸೊ ಎಲ್ಲರದ್ರೂ ಫೋನ್ ಇರುತ್ತೆ, ಎಲ್ಲರದ್ರೂ ವಿಡಿಯೋ ಕ್ಯಾಮ್ರಾ ಎಲ್ಲ ಇರುತ್ತೆ. ಸೊ ಜಸ್ಟ್ ಒಂದು ಫೋನ್ ಬಿಟ್ಬಿಟ್ರೆ ನಾನು ಅದನ್ನೇನು ಯೂಟ್ಯೂಬ್ಗಂತ ತಗೊಂಡ್ಮೇಲೆ ನನಗೆ ಏನಾದರೂ ಮಾಡಬೇಕು ಅನಿಸಿದಾಗ ಮಾಡಿದ್ದಷ್ಟೇ. ಸೊ ಅದನ್ನು ನೀವು ಕ್ರಿಯೇಟಿವ್ ಆಗಿ ತಗೊಳ್ಳಿ. ಇನ್ವೆಸ್ಟೇ ಮಾಡಲಿದ್ದಂಗೆ ಸೊ ನಾನು ಲಾಸ್ ಆಯಿತು, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಅದೇನೋ ಡಿಮೋಟಿವೇಟ್ ಆಗಿ ಕೂತ್ಕೊಳ್ಳೋದಕ್ಕಿಂತ ಏನೂ ಮಾಡಲಿದ್ದಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಏನೋ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಸಮಾಧಾನ ಅಷ್ಟೇ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಇನ್ವೆಸ್ಟ್ಮೆಂಟ್ ನಾನು ಹೇಳೋದಿಷ್ಟೇ. ಅಕಸ್ಮಾತ್ ಯಾರಾದರೂ ನಾನು ಮಾಡಿದ್ದೆ ಯೂಟ್ಯೂಬ್ ಮಾಡಬೇಕು ಅಂತ, ಹೊಸ ಪಾತ್ರೆ ತೊಗೊಂಬಂದೆ, ಹೊಸ ಡ್ರೆಸ್ ತೊಗೊಂಬಂದೆ, ಹೊಸ ಹೇರ್ ಸ್ಟೈಲ್ ಮಾಡಿಸಿದೆ, ಮೇಕಪ್, ಬ್ಯೂಟಿ ಪಾರ್ಲರ್, ನಾನು ಹೇಳೋದಿಷ್ಟೇ. ಬಟ್ ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಯೂಟ್ಯೂಬಿಂದ ನಿಮ್ಗೆ ಏನಾದರೂ ಅರ್ನಿಂಗ್ ಬರಬೇಕು ಅಂದರೆ ಕಷ್ಟಪಡಬೇಕಲ್ವಾ? ಕಷ್ಟಪಡಲಿಲ್ದಂಗೆ ಅರ್ನಿಂಗ್ ಬೇಕು ಅಂದರೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ಅರ್ನಿಂಗ್ ಬಂದಾಗ ಆ ನೆನಪಿಗೋಸ್ಕರ ಏನಾದರೂ ನೀವು ತಗೊಂಡು ಇಟ್ಕೊಳ್ಳೋದ್ರಿ, ಓಕೆನಾ? ದಯವಿಟ್ಟು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ನನ್ನ ಪ್ರಕಾರ, ಓಕೆನಾ? ಇನ್ನು ಅದಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿಲ್ಲ, ಫೋನ್ ಅಷ್ಟೇ ನಿಮ್ಮ ಹತ್ರ ಇರೋದು. ಸೊ ಅದಕ್ಕೂ ಕೂಡ ಇದು ಆಗಬೇಡಿ. ಏನು ಮಾಡೋದಕ್ಕಿಂತ ಏನೋ ಒಂದು ಮಾಡಿ ಅಷ್ಟೇ, ಅದು ಒಂದು ಕೆಲಸದ ಥರ. ಸೊ ನೀವು ಊಟ ಮಾಡ್ತೀರಲ್ವಾ, ನೀರು ಕುಡಿತೀರಲ್ವಾ, ಮೇಕಪ್ ಮಾಡ್ಕೋತೀರಲ್ವ, ಅದೇ ರೀತಿ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ. ಇವತ್ತಲ್ಲ ಅಂದರೆ ಮುಂದಿನ ಫ್ಯೂಚರಲ್ಲಿ ನೀವು ಕನ್ಸಿಸ್ಟೆನ್ಸಿ, ನೀವು ಕೊಡುವಂಥ ಕ್ರಿಯೇಟಿವಿಟಿ ಇವತ್ತಲ್ಲ ನಾಳೆ ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ, ಯೂಟ್ಯೂಬ್ಗೆ ಪ್ರಮೋಟ್ ಆಗೇ ಆಗುತ್ತೆ. ಬಟ್ ಸಮಾಧಾನ ಅಷ್ಟೇ, ತಾಳ್ಮೆಯಿಂದ ಮಾಡಿ, ಓಕೆನಾ? ಇದೊಂದು ವಿಚಾರ. ಯೂಟ್ಯೂಬು ಏನಂದರೆ ಮೇಯ್ನಾಗಿ ಪರೀಕ್ಷೆ ಮಾಡುತ್ತೆ. ಏನು ಪರೀಕ್ಷೆ ಮಾಡುತ್ತೆ? ಸೊ ನನ್ನ ಹತ್ರ ಕ್ರಿಯೇಟಿವಿಟಿ ಇದೆ, ಎಲ್ಲ ಇದೆ, ಆದರೂ ಯಾಕೆ ಯೂಟ್ಯೂಬ್ ಈ ಥರ ಮಾಡುತ್ತೆ ಅಲ್ವಾ? ನಾನೊಂದು 4 ವಿಡಿಯೋ ಹಾಕಿದೆ. ಸೊ ನನ್ನ ಹತ್ರ ಒಳ್ಳೆ ಚೆನ್ನಾಗಿರೋ ವಿಡಿಯೋ ಮಾಡಾಕ್ದೆ. ಆ 4 ವಿಡಿಯೋ ನೀನು ಪ್ರಮೋಟ್ ಮಾಡಿಬಿಡು ಅಂದರೆ ಸಾಧ್ಯನಾ? ಇಲ್ಲ ತಾನೆ. ಈ 4 ವಿಡಿಯೋಗೆ ನೀನು ಪ್ರಮೋಟ್ ಮಾಡಿ ಚಾನಲ್ ಮಾನಿಟೈಸೇಷನ್ ಮಾಡಿಕೊಟ್ಟು ವೈರಲ್ ಮಾಡಿಬಿಟ್ರೆ ನಾಳೆ ಅವರಿಗೆ ಲಾಸ್ ಆಗುತ್ತೆ ಅಲ್ವಾ? ಪರ್ಮನೆಂಟ್ ಆಗಿರುವಂತಹ ಒಂದು ಯೂಟ್ಯೂಬರ್ಸ್ ಯೂಟ್ಯೂಬ್ ಟೀಮ್ಗೆ ಬೇಕು. ಕಠಿಣ ಪರಿಶ್ರಮ ಹಾಕಿ ಮಾಡೋವಂಥ ಯೂಟ್ಯೂಬರ್ಸ್ ಬೇಕು. ಅವ್ರನ್ನ ಸರ್ಚ್ ಮಾಡ್ತಾ ಇರುತ್ತೆ. ಸೊ ಇವ್ರು ಬಿಟ್ಟು ಹೋಗ್ತಾರಾ, ಇರ್ತಾರ, ವಿಡಿಯೋ ಮಾಡ್ತಾರ, ದಿನ ಮಾಡ್ತಾರ, 4 ದಿನಕ್ಕೆ ಮಾಡ್ತಾರ, 5 ದಿನಕ್ಕೆ ಮಾಡ್ತಾರ, ಅವರಿಗೂ ಟೈಮ್ ಕೊಡ್ಬೇಕಲ್ವಾ? ಅವರು ತಾಳ್ಮೆಯಿಂದ ನೋಡ್ತಾರೆ. ಇವತ್ತು ಯಾರು ನೋಡದೇ ಇರೋಂತಹ ವಿಡಿಯೋನ ನಾಳೆ 1000 ಜನ ನೋಡ್ಬೋದು, ನಾಡ್ದು ಇನ್ನೂ 1,00,000 ಜನ ನೋಡ್ಬೋದು. ಅದಕ್ಕೆ ತಾಳ್ಮೆ ಬೇಕಷ್ಟೇ. ಯೂಟ್ಯೂಬ್ಗೂ ಬೇಕು. ಇವನ್ 4 ವಿಡಿಯೋ ಅದೇ ಹೇಳಿದ್ನಲ್ಲ, ಕಳಿಸ್ಬಿಡೋಣ, ಆ ರೀತಿ ಮೈಂಡ್ಸೆಟ್ ಯೂಟ್ಯೂಬ್ ಟೀಮ್ಗೆ ಇರಲ್ಲ. ಅವ್ರಿಗೆ ಕನ್ಸಿಸ್ಟೆನ್ಸಿಯಾಗಿ ನಾವು ಕಂಟೆಂಟ್ಗಳು ಕೊಡಬೇಕು, ನಾವು ಇಷ್ಟ ಆಗಬೇಕು, ನಮ್ಮ ಕ್ರಿಯೇಟಿವಿಟಿ ಇಷ್ಟ ಆಗಬೇಕು, ನಮ್ಮ ಕನ್ಸಿಸ್ಟೆನ್ಸಿ ಇಷ್ಟ ಆಗಬೇಕು,
ಟೋಟಲಿ ನಾವು ಮಾಡುವಂಥ ಹಾರ್ಡ್ ವರ್ಕ್ ಇಷ್ಟ ಆಗಬೇಕು ಅಲ್ವಾ. ಪ್ರತಿಯೊಂದರಲ್ಲೂ ಅಷ್ಟೇ. ಇದು ಅಂತ ನಾನು ಹೇಳಲ್ಲ, ಎಲ್ಲೇ ಹೋದ್ರು ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ನ ಇಟ್ಕೊಂತಾರೆ. ಯಾವುದೋ ನಾನು ಆಫೀಸಿಗೆ ಹೋಗಿ ಒಂದು 15,000 ಸಂಬಳ ಕೊಡ್ತಾರೆ ಅಂದರೆ ನಾನು ಬೆಳಗ್ಗೆ ಹೋಗಿ ವೆನಿಟಿ ಬ್ಯಾಗ್ ಹಾಕೊಂಡು ಕುತ್ಕೊಂಡು ಅಲ್ಲಿ ಟೇಬಲ್ ಮೇಲೆ ಕುತ್ಕೊಂಡ್ರೆ ನನಗೆ ಸಂಬಳ ಕೊಟ್ಟು ಕಳಿಸ್ತಾರ? ಇಲ್ಲ ತಾನೇ. ಅವ್ರು ಏನು ವರ್ಕ್ ಕೊಟ್ಟಿರ್ತಾರೆ ಅದನ್ನ ನಾನು ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆವಾಗ ಅವ್ರು ಇಷ್ಟಪಟ್ಟು ಪ್ರಮೋಟ್ ಮಾಡ್ತಾರೆ. ಪ್ರತಿಯೊಂದು ಸತಿನೂ ನಾನು ಹೇಳ್ತೀನಿ, ತಾಳ್ಮೆ ಮೇಯ್ನ್ ಆಗಿ. ನಾನು ಯಾಕಪ್ಪ ಪ್ರತಿಯೊಂದು ವಿಚಾರಕ್ಕೆ ತಾಳ್ಮೆ ಹೇಳ್ತೀನಿ ಅಂದರೆ, ನಮಗೆ ಒಂದು ತಾಳ್ಮೆ ಬೇಕು. ಯೂಟ್ಯೂಬಿಗೆ ನಾವು ಬಿದ್ದುಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹೆಂಗ್ ಬೇಕಂಗೆ ಬಂದು ನಾವು ಹಾರ್ಕೊಂಡು ಸಮುದ್ರದಿಂದ ಬರ್ತೀವಿ ಅಂದ್ರೆ ಇಲ್ಲ, ಜೀವ ಹೋಗುತ್ತೆ, ಬೇಜಾರಾಗುತ್ತೆ. ಅದು ಬೇಡ. ನಿಧಾನವಾಗಿ ನಾವು ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕು, ಹೇಗೆ ಹೋಗ್ಬೋದು ನಾವು ಮೇಲೆ ಅಂತೇಳಿ. ಅದೊಂದು. ನಾವು ಇನ್ನೊಂದು ಮಿಸ್ಟೇಕ್ ನಾವೇನು ಮಾಡ್ತೀವಿ ಅಂದರೆ, ಸೊ ಕೆಲವೊಬ್ರು ವಿಡಿಯೋದಲ್ಲಿ ಏನೂ ಇರೋದಿಲ್ಲ. ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ, ಏನೂ ಇರಲ್ಲ, ಕಂಟೆಂಟ್ ಇರಲ್ಲ, ವಿಡಿಯೋ ಕ್ವಾಲಿಟಿ ಇರಲ್ಲ, ಆಡಿಯೋ ಕ್ವಾಲಿಟಿ ಇರಲ್ಲ, ಆದ್ರೂ ಕೂಡ ಅವ್ರು ವೈರಲ್ ಆಗುತ್ತೆ, ಅವ್ರ ವ್ಯೂಸ್ ಚೆನ್ನಾಗಿ ಬರುತ್ತೆ, ಯೂಟ್ಯೂಬ್ ಅವ್ರಿಗೊಂಥರ ಮಾಡುತ್ತೆ, ನಮಗೊಂಥರ ಮಾಡುತ್ತೆ ಅಂತ ಹೋಲ್ಸಕ್ಕೆ ಹೋಗ್ಬೇಡಿ. ಈಗ ಒಬ್ಬೊಬ್ರು ಒಂದೊಂದು ಥರ, ಒಂದು ಕೈಯಲ್ಲಿ 5 ಬೆರಳು ಕೂಡ ಸಮ ಇಲ್ಲ, ಒಂದೊಂದು ಬೆರಳು ಒಂದೊಂದು ರೀತಿ ಇದ್ದಾವೆ. ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಈ ಯೂಟ್ಯೂಬ್ ವಿಡಿಯೋ ಅಂತಲ್ಲ, ಜೀವನದಲ್ಲೇ ಆಗಿರ್ಬೋದು. ನಾವು ಜೀವನನೇ ತಗೊಂಡು ಹೇಳ್ತೀನಿ, ಯಾವತ್ತು ನಾವು ಇನ್ನೊಬ್ಬರ ಜೀವನಕ್ಕೆ ಕಂಪೇರ್ ಮಾಡಿ ಜೀವನ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅವ್ರು ಇವತ್ತು ಮರದ ಮೇಲೆ ಇದ್ದಾರೆ ಅಂದರೆ ನಾವು ಹೋಗಿ ಮರದ ಮೇಲೆ ಕುತ್ಕೊಳಕ್ಕಾಗುತ್ತಾ? ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮರ ಹತ್ತಿದ ಮೇಲೆ ಇಳಿಯೋದು ಗೊತ್ತು. ಬಟ್ ನಮಗೆ ಮರ ಹತ್ತೋದಷ್ಟೇ ಕಲ್ತು ಹೋಗ್ಬೋದು. ಮರ ಇಳಿಯಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಯಾರು ಬಂದು ಇಳಿಸ್ಕೊಳಲ್ಲ, ಆರ್ಕೊಂಡು ಸಾಯಿ ಅಂತಾರೆ ಅಷ್ಟೇ. ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅವ್ರದೇ ಆದಂಥ ಕ್ರಿಯೇಟಿವಿಟಿ ಅವ್ರು ಯೂಸ್ ಮಾಡ್ತಿರ್ತಾರೆ, ನಿಮ್ಮ ಕ್ರಿಯೇಟಿವಿಟಿ ನೀವು ಯೂಸ್ ಮಾಡಿ. ಬಟ್ ಇಲ್ಲಿ ಅಸೂಯೆ, ಹೊಟ್ಟೆ ಕಿಚ್ಚು ಪಡೋದನ್ನ ಕಮ್ಮಿ ಮಾಡಬೇಕು. ಯಾಕೆ ಇದನ್ನ ಪರ್ಸನಲ್ ಆಗಿ ಹೇಳ್ತೀನಿ ಅಂದರೆ, ನೀವು ಎಲ್ರಿಗೂ ಒಳ್ಳೇದನ್ನು ಬಯಸಿದ್ರೆ ದೇವರು ನಿಮಗೂ ಒಳ್ಳೇದನ್ನು ಮಾಡೇ ಮಾಡ್ತಾನೆ. ಸೊ ಯಾವತ್ತೇ ಆಗಲಿ ಯಾರಿಗೂ ಕೆಟ್ಟದನ್ನು ಬಯಸಕ್ಕೆ ಹೋಗ್ಬೇಡಿ, ಜೊತೆಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಯೂಟ್ಯೂಬ್ ಟೀಮ್ಗೆ ಕಾಣ್ತೀವಿ. ನನಗೇನು ಒಂದು 10-15 ಲಕ್ಷ ವ್ಯೂಸ್ ಏನು ಬರ್ತಿಲ್ಲ, ಗೊತ್ತಲ್ವಾ? ನೀವೇ ವಿಡಿಯೋ ನೋಡಿದಾಗ ನಾನು ಯಾವತ್ತೂ ನಾನು ವಿಡಿಯೋ ಮಾಡೋದು ಬಿಟ್ಟಿದ್ದೆ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ನಿಮ್ಮ ಥರನೇ ಡಿಮೋಟಿವ್ ಕೆಲವೊಬ್ರ ಥರ ಆಗಿ ಬಿಟ್ಬಿಟ್ಟಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಅವಾಗ ಒಂಥರ ಏನೋ ಬೇರೆ ಥರ ಸಮಸ್ಯೆ, ಫ್ಯಾಮಿಲಿ, ಒಂದೊಂದ್ಸತಿ ಎಜುಕೇಷನ್, ನನ್ನ ಮಗಳು ಟೈಮ್ ಕೊಡೋದಾಗಿರ್ಬೋದು, ಪರ್ಸ್ನಲ್ಲು, ಫ್ಯಾಮಿಲಿ ಟೈಮ್, ಹಿಂಗೆಲ್ಲ ಬಿಟ್ಟಿದ್ದೀನಿ. ಚಾನಲ್ ಪ್ರಾಬ್ಲಮ್ ಆದಾಗ ಬಿಟ್ಟಿದ್ದೀನಿ. ಬಟ್ ಸ್ವಲ್ಪ ಡಿಮೋಟಿವೇಟ್ ಆಗಿಬಿಟ್ಟಿದ್ದೀನಿ. ಆಗ ಸ್ವಂತ ನಾನೇ ಮೋಟಿವೇಶನ್ ಆಗಿ, ಯಾಕೆಂದ್ರೆ ಮಾಡೋದೇ ಮೋಟಿವೇಶನ್ ವಿಡಿಯೋ ಅಲ್ಲ, ಸ್ವಲ್ಪ ಮೋಟಿವೇಟ್ ಆಗಿ ತಗೊಂಡಿದ್ದೀನಿ. ಓಕೆನಾ? ಯೂಟ್ಯೂಬ್ಗೆ ಗೆಲ್ಲೋದೊಂದು ಅದೃಷ್ಟ ಅಲ್ಲ ಯಾವಾಗಲೂ. ಅಯ್ಯೋ ಅವ್ರಿಗೆ ಲಕ್ಕಿತ್ತಪ್ಪ, 4 ವಿಡಿಯೋ ಮಾಡಿ ಹಾಕಿದ್ದಾಳೆ. ನಾನು ಎಷ್ಟೊಂದು ಸತಿ ನೋಡಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ, ಅಯ್ಯೋ ಮಾಡಿರೋದು 4 ವಿಡಿಯೋ, ಶಾರ್ಟ್ಸ್ ಮಾಡಿದ್ದಾಳೆ, ಅಯ್ಯೋ 1-2 ಲೈವ್ ಮಾಡಿದಾಳಪ್ಪ, ಅಷ್ಟಕ್ಕೆ ವೈರಲ್ ಮಾಡಿಬಿಟ್ಟಿದ್ದಾರೆ, ವಿಡಿಯೋ ಇಲ್ಲ ಏನೂ ಇಲ್ಲ ಅಂತೇಳಿ. ಅದೃಷ್ಟ ಅನ್ನೋದು ಎಲ್ರಿಗೂ ಯೂಟ್ಯೂಬಲ್ಲಿ ಒಲ್ದು ಬರಲ್ಲ ರೀ, ಕೆಲವೊಬ್ರಿಗೆ ಅಷ್ಟೇ. ಅದು ಅದೃಷ್ಟ ಹುಟ್ಟಿದಾಗಿಂದನೇ ಇರುತ್ತೆ. ಅಂಥವರಿಗೆ ಹಂಗಂತ ಏನಲ್ಲ, ಅದೃಷ್ಟ ಎಲ್ರಿಗೂ ಇರುತ್ತೆ. ನಾನು ಹೇಳೋದು ಅದೃಷ್ಟ ಎಲ್ರಿಗೂ ಇರುತ್ತೆ. ನಮ್ಮ ಅದೃಷ್ಟಕ್ಕೋಸ್ಕರ ನಾವು ಕಾಯ್ಬೇಕಷ್ಟೇ. ಸೊ ನಾವು ಈ ಸ್ಟೆಪ್ಪಲ್ಲಿ ನಿಂತಿದ್ದೀವಿ, ಈ ಸ್ಟೆಪ್ಪಲ್ಲಿ ನಿಂತಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಜನ ನಿಂತಿರ್ತಾರೆ ಅಂದಾಗ, ಸ್ಟೆಪ್ ಬೈ ಸ್ಟೆಪ್ಪಿಗೆ ಯೂಟ್ಯೂಬ್ ಟೀಮ್ ಬಂದಾಗ ನಮಗೂ ಕೂಡ ಅದೃಷ್ಟ ಒಲ್ದು ಬರುತ್ತೆ. ಆ ಅದೃಷ್ಟಕ್ಕೋಸ್ಕರ ನಾವು ಕಾಯ್ಬೇಕಷ್ಟೆ. ಸೊ ಸುಮ್ಮನೆ ಕುತ್ಕೊಳೋದಕ್ಕಿಂತ ಏನಾರೋ ಒಂದು ವಿಡಿಯೋ ಮಾಡಿ, ಕ್ರಿಯೇಟಿವಿಟಿ ಚೇಂಜ್ ಮಾಡಿರಿ. ಸೊ ಅಷ್ಟೇ ನಾನು ಹೇಳೋದು. ಈ ವಿಡಿಯೋದಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಬಿಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಿಂದ ಈ ವಿಡಿಯೋ ನೋಡಿದ್ಮೇಲೆ ಏನಾದರೂ ಅನ್ನಿಸ್ತಾ ಗೊತ್ತಿಲ್ಲ, ಏನೋ 1-2 ನಿಮಿಷಕ್ಕಾದ್ರೂ ಅನ್ಸಿರ್ಬೋದು, ಏನೋ ಇವಳು ಶ್ವೇತಾ ಹೇಳ್ತಾ ಇದ್ದಾಳೆ, ಸೊ ಸರಿ ನಾನು ಸರಿ ಮಾಡ್ಕೊಳ್ಳೋಣ, ಇನ್ಮೇಲೆ ಆ ರೀತಿ ಎಲ್ಲ ಥಿಂಕ್ ಮಾಡೋದು ಬೇಡ ಅಂತ ಹೇಳಿ. ಸೊ ಹೌದು, ಎಲ್ರಿಗೂ ಒಂದು ಒಳ್ಳೇದಾಗಬೇಕು. ಸೊ ಒಂದೇ ಸಕ್ಕೆ ಒಂದು 10 ವಿಡಿಯೋ, 15 ವಿಡಿಯೋ, 1000 ವಿಡಿಯೋ ಹಾಕಿದ್ರು ಕೂಡ ಆ ಥರ ಎಲ್ಲ ಬೇಡ. ನಾನು ಹೇಳೋದಿಷ್ಟೇ, ಯಾವತ್ತಾದರೂ ಅದೃಷ್ಟ ಅನ್ನೋದು ಬಾಗಿಲು ತೆಗೆದು ನಮ್ಮನ್ನು ಒಳಗೆ ಕರ್ಕೊಳ್ಳುತ್ತೆ. ಸೊ ಆ ಅದೃಷ್ಟ ಬಾಗಿಲು ತೆಗ್ದಿರುತ್ತೆ ಒನ್ ಟೈಮ್ ಅಂತ ಇಟ್ಕೊಳ್ಳಿ. ಆ ಅದೃಷ್ಟದ ಬಾಗ್ಲ ಹತ್ರ ನಾವೇ ಇಲ್ಲ ಅಂದರೆ ಅವ್ರೇನು ಇಲ್ಲಿಂದ ಓಡೋಗೋಷ್ಟಕ್ಕೆ ಬಾಗಿಲು ಮುಚ್ಕೊಳುತ್ತೆ ಅಲ್ವಾ? ಸೊ ಹಾಗಾಗಿ ಅದೃಷ್ಟ ಅಲ್ಲ. ಇನ್ನು ಕೊನೆಯದಾಗಿ ನಾನು ಹೇಳೋದೇನು ಅಂದರೆ, ದಯವಿಟ್ಟು ಎಲ್ಲ ಈ ಪಾಯಿಂಟ್ ಹೇಳಿದ್ನಲ್ಲ, ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಯಾರು ಯೂಟ್ಯೂಬ್ ಬಿಡಕ್ಕೆ ಹೋಗ್ಬೇಡಿ. ಮೇಯ್ನಾಗಿ ಇದರಲ್ಲಿ ಸ್ಟಾರ್ಟಿಂಗ್ ನೀವೊಂದು ಸಕ್ಸಸ್ ಅಂತ ಕಾಣೋವರೆಗೂ, ಅರ್ನಿಂಗ್ ಅಂತ ಬರೋವರೆಗೂ, ನಾನು ಇವಾಗ ಅರ್ನಿಂಗ್ ಸ್ಟಾರ್ಟ್ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮದು ಒಂದು ಇಲ್ಲೇ ಒಂದು ಕೆಲಸ ಅಕ್ಕಪಕ್ಕ ಹಿಡ್ಕೊಳೋದಕ್ಕೆ ಅಷ್ಟೊಂದು ಸರ್ಕಸ್ ಮಾಡ್ತೀವಿ. ನಾನೊಂದು ಫಾರಿನ್ ಕಂಪ್ನಿ ಜೊತೆ ಡಾಲರ್ ಲೆಕ್ಕದಲ್ಲಿ
ಅರ್ನಿಂಗ್ ಮಾಡ್ತಾ ಇದ್ದೀನಿ, ಪೈಸೆನೇ ಆಗಿರ್ಬೋದು 2 ಪೈಸೆನೇ ಆಗಿರ್ಬೋದು, ಅದು ನನಗೆ ಒಂಥರ ಡಿಗ್ನಿಟಿ. ಯಾಕೆಂದರೆ ಕೆಲವೊಬ್ರು ಹೇಳ್ತಾರೆ ಮನೇಲೇ ಕೂತ್ಕೊಂಡು ಏನು ಮಾಡ್ತಾಳೆ, ನಾವು ಹೊರಗರ ಹೋದ್ರೆ 4 ಕಾಸು ಬರ್ತವೆ, ಮನೆ ಕೂತ್ಕೊಂಡು ಅದೇನೇನೋ ಫೋನ್ನಾಗ ಮಾಡ್ತಾಳೆ ಅಂತ ಹೇಳಿ. ಕೆಲವೊಬ್ರು ನಿನಗೆ ಸಂಬಳ ಬರ್ತಾ ಆಯ್ತಾ ಅಂತ ಕೇಳ್ತಾರೆ. ಏನೋ ಅದಕ್ಕಿನ್ನೊಂದು ವಿಚಾರ ಹೇಳ್ತೀನಿ, ಯಾರ್ಯಾರು ನಾನು ಯೂಟ್ಯೂಬ್ ಮಾಡೋದಕ್ಕೆ ಏನೇನು ಮಾತಾಡಿದ್ದಾರೆ ಅಂತ. ಅಬ್ಬಬ್ಬಬ್ಬ ಜನರಂಗೆ ಹೋಗೋಕ್ಕಾಗಲ್ಲ. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾನು ಹೇಳೋದು ಇಷ್ಟೇ, ಕೆಟ್ಟದನ್ನ ಬಿಡಬೇಕು, ಒಳ್ಳೆಯದನ್ನ ತಗೋಬೇಕು. ಓಕೆನಾ? ಸೊ ಏನು ಮಾಡೋದಕ್ಕಿನ ಏನೋ ಒಂದು ಮಾಡಿ ಸಕ್ಸಸ್ ಕಾಣಿ, ಇನ್ವೆಸ್ಟ್ ಮಾಡಬೇಡಿ ಸದ್ಯಕ್ಕೆ ಹೊಸ ಯೂಟ್ಯೂಬರ್ ಅಂತ ಹೇಳ್ತಾ. ಆಮೇಲೆ ಎಲ್ಲಾನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನಾನು ಹೇಳಿದ್ದನ್ನ. ಯಾರನ್ನು ಯೂಟ್ಯೂಬ್ ಬಿಡಬೇಡಿ. ಈ ಒಂದು ನಾವು ಮನೇಲಿರೋ ಅಂಥ ಹೆಣ್ಮಕ್ಳು ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು, ಬಟ್ ಕಮಿಟ್ಮೆಂಟ್ ಕೆಲವೊಬ್ರಿಗೆ ಹೋಗೋದಕ್ಕಾಗುತ್ತೆ. ನನಗಂತೂ ಸಾಧ್ಯ ಇಲ್ಲ ಹೋಗಿ ಹೊರಗೆ. ನಾನು ಹೋಗ್ತೀನಿ ಅಂದ್ರೂ ನನ್ನ ಗಂಡ ಕಳ್ಸಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನನ್ನ ಗಂಡಂಗೆ ಆ ಕೆಲಸ ಮಾಡಿ ತಂದು ದುಡ್ದು ಹಾಕೋದಕ್ಕಿಂತ ನನ್ನ ಮಗಳು ಫ್ಯಾಮಿಲಿಗೋಸ್ಕರ ನೀನು ಟೈಮ್ ಕೊಡು, ನಿಂಗೋಸ್ಕರ ನೀನು ಟೈಮ್ ಕೊಡು ಅಂತ ಹೇಳಿ ಮನೆಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಂಗೆ ಬೋರು, ಏನು ಮಾಡ್ಲಿಂದಂಗೆ ಕುತ್ಕೊಂಡು ತಿಂದು ನನಗೆ ಮಲ್ಕೊಳಕ್ಕೆ ಬೋರು. ಸೊ ಹಾಗಾಗಿ ಏನೋ ಒಂದು ಕ್ರಿಯೇಟಿವಿಟಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಖುಷಿ ಆಗ್ತಾ ಇದೆ. ಓಕೆ ಅಂದರೆ ಮನೇಲಿದ್ದೆ ನಾನು ಫಾರಿನ್ ಕಂಪ್ನಿ ಜೊತೆ ಪಾರ್ಟ್ನರ್ ಆಗಿದ್ದೀನಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿ, ಎಲ್ರಿಗೂ ಅದೃಷ್ಟ ಬರುತ್ತೆ. ಅದೃಷ್ಟಕ್ಕೋಸ್ಕರ ತಾಳ್ಮೆಯಿಂದ ಕಾಯೋಣ ಅಷ್ಟೇ. ಈ ವಿಡಿಯೋ ಏನಾದರೂ ಮೋಟಿವೇಶನ್ ಅನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಯಾರಾದರೂ ನಾನು ಯೂಟ್ಯೂಬ್ ಮಾಡಲ್ಲಪ್ಪ ಬಿಡ್ತೀನಿ ಅಂತ ಡಿಮೋಟಿವೇಟ್ ಆಗಿದ್ರೆ ಈ ವಿಡಿಯೋ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕೆಂದರೆ ಗೊತ್ತಲ್ಲ ಯಾಕೆ ಅಂತ. ಸೊ ಅಷ್ಟೇ, ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಇಷ್ಟ ಆಯ್ತಾ? ಒಂದೇ ಒಂದು ಪುಟಾಣಿ ಲೈಕು. ಏನಾದ್ರು ನನಗೆ ಬೈಬೇಕು ಅನ್ಸಿದ್ರೆ ಕಮೆಂಟಲ್ಲಿ ಬೈದ್ಬಿಡ್ರಿ. ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಅದು ನಿಮ್ಮ ಇಷ್ಟ. ನಾನು ಇಷ್ಟ ಆಯಿತು, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.